ಇತ್ತೀಚೆಗೆ ಸ್ಕೀಮ್ಗಳ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿರುವವರ ಮುಖವಾಡ ದಿನದಿಂದ ದಿನಕ್ಕೆ ಹೊರಬರುತ್ತಲೇ ಇದೆ. ಇದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ತಾನು ಸ್ಕೀಮ್ ಮಾಡ್ತೇನೆ, ಫರ್ನಿಚರ್ ಅಂಗಡಿ ಮಾಡಿ ಜನಕ್ಕೆ ಲಕ್ಕಿ ಡ್ರಾ ಮಾಡ್ತೇನೆಂದು ನಂಬಿಸಿ ಜೊತೆಗೆ ಪಾರ್ಟ್ನರ್ಶಿಪ್ ನೀಡ್ತೇನೆಂದು ಮಂಗಳೂರಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿ ಬೆಂಗಳೂರಿನ ಆನೇಕಲ್ ಪಟ್ಟಣಕ್ಕೆ ಬಂದಿದ್ದಾನೆಂಬ ಆರೋಪವಿದೆ. ಹೌದು, ದಕ್ಷಿಣ ಕನ್ನಡ ಮೂಲದ ಅನೀಶ್ ಕುನ್ಹಾ ಎಂಬ ವ್ಯಕ್ತಿ ಇಂಥ ಮೋಸ ಮಾಡಿದ್ದಾನೆಂಬ ಆರೋಪ ಕೇಳಿ ಬಂದಿದ್ದು, ಇದೀಗ ಆನೇಕಲ್ ಠಾಣೆಯಲ್ಲಿ ಇದೇ ಮೋಸದ ಜಾಲಕ್ಕೊಳಗಾದ ವ್ಯಕ್ತಿಗಳು ಒಂದೇ ದಿನದಲ್ಲಿ 3 ದೂರುಗಳನ್ನು ದಾಖಲಿಸಿದ್ದಾರೆ. ಅನೀಶ್ ಮಂಗಳೂರಿನಲ್ಲಿ ವಿಕೇರ್ ಇಂಡಿಯಾ ಹೆಸರಲ್ಲಿ ಶೋರೂಮ್ ಓಪನ್ ಮಾಡಿ ಸುಮಾರು 1200 ಮಂದಿಯಿಂದ ತಿಂಗಳಿಗೆ 1000 ರೂಪಾಯಿಗಳಂತೆ ಕಲೆಕ್ಷನ್ ಮಾಡಿದ್ದಾನೆ. ಜೊತೆಗೆ ಅಲ್ಲಿದ್ದ ಕೆಲ ಸ್ನೇಹಿತರಿಗೆ ಪಾರ್ಟ್ನರ್ಶಿಪ್ ನೀಡ್ತೇನೆ ನಂಬಿಸಿ ಅವರ ಬಳಿ ಲಕ್ಷ ಹಣ ತೆಗೆದುಕೊಂಡು ಇದೀಗ ಬೆಂಗಳೂರಿನ ಆನೇಕಲ್ಗೆ ಬಂದಿದ್ದಾನೆಂಬ ಆರೋಪ ಇದೆ. ಇನ್ನು ಆನೇಕಲ್ನಲ್ಲಿ ಸಹ ವಿಕೇರ್ ಇಂಡಿಯಾ ಹೆಸರಲ್ಲಿ ಫರ್ನಿಚರ್ ಅಂಗಡಿ ತೆರೆದು ಆನೇಕಲ್ನ ಹಲವು ಮಂದಿ ಬಹಳ ಹಣ ಕಟ್ಟಿಸಿಕೊಂಡು ಬೇರೊಂದು ಕಂಪನಿಗೆ ಟೈಅಪ್ ಮಾಡಿದ್ದಾನೆ. ಜೊತೆಗೆ ಇಲ್ಲ ಸ್ಥಳೀಯ ಯುವಕರಿಗೆ ಹಣದ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿಗಳ ಹಣ ತೆಗೆದುಕೊಂಡು ಹಣ ವಾಪಸ್ ಕೊಡದೆ ಬೆದರಿಸಿದ್ದಾನೆಂಬ ಮಾಹಿತಿ ದೊರೆತಿದೆ. ಇದರ ಜೊತೆಗೆ ಹಣ ಕೊಟ್ಟವರಿಗೆ ಚೆಕ್ಗಳನ್ನು ಈಗಾಗಲೇ ಬ್ಲಾಕ್ ಆಗಿರೋ ಅಕೌಂಟ್ ಚೆಕ್ಗಳನ್ನು ನೀಡಿದ್ದಾನೆ. ಇದರಿಂದಾಗಿ ಮೋಸ ಹೋದವರು ಎಲ್ಲರೂ ಸಹ ಆನೇಕಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಬೀದಿಗೆ ಬಿದ್ದಂತಹ ಪರಿಸ್ಥಿತಿ ಬಂದಿದ್ದಾರೆ. ಇನ್ನು ಎಲ್ಲ ಮೋಸದ ಜಾಲದಲ್ಲಿ ಅನೀಶ್ ಹೆಂಡತಿ ವಿನಿಶಾ ಫರ್ನಾಂಡಿಸ್ ಸಹ ಸಾಥ್ ನೀಡಿದ್ದಾರೆಂಬ ಆರೋಪ ಇದೆ. ಅನೀಶ್ ಅಂತ ಅಂದ್ಬಿಟ್ಟು ಮಂಗಳೂರಿಂದ ಒಬ್ಬರು ಆನೇಕಲ್ಗೆ ವಿಕೇರ್ ಇಂಡಿಯಾ ಫರ್ನಿಚರ್ ಅಂತ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಭರತ್ ಕಡೆಯಿಂದ ಒಬ್ಬರು ಬರ್ತಾರೆ. ಸೊ ಅವರು ಸ್ವಲ್ಪ ವಿಕೇರ್ ಇಂಡಿಯಾ ಫರ್ನಿಚರ್ ಓಪನ್ ಮಾಡೋಕ್ಕೋಸ್ಕರ ದುಡ್ಡು ಕಾಸು ಸಮಸ್ಯೆಯಲ್ಲಿದ್ದೀನಿ, ಸ್ವಲ್ಪ ದುಡ್ಡು ಕಾಸು ಕೊಡಿ, ನಿಮಗೆ ಪಾರ್ಟ್ನರ್ಶಿಪ್ ಕೊಡ್ತೀವಿ, ಮತ್ತು ನಿಮಗೂ ಇದರಿಂದ ಲಾಭ ಇದೆಲ್ಲ ಬಂದದನ್ನ ನಾನು ನಿಮಗೆ ಹಂಚ್ಕೊತೀವಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಭರತ್ ಕಡೆಯಿಂದ ಹೇಳ್ತಾರೆ. ಅನೀಶ್ ಅಂತ ಅಂದ್ಬಿಟ್ಟು ಬಂದವರು ಇಲ್ಲಿ ಓಪನ್ ಮಾಡ್ತಾರಲ್ಲ ಅನ್ನೋ ಒಂದು ಆಸೆಯಿಂದ ನಾನು ಕೂಡ ಆಯಿತು ಅಂದ್ಬಿಟ್ಟು 8 ಲಕ್ಷ ಅಮೌಂಟ್ ಕೊಡ್ತೀನಿ. ಆ ಅಮೌಂಟ್ಗೆ ಶೂರಿಟಿಗೆ ಚೆಕ್ ಕೊಡ್ತಾರೆ, ನನಗೆ ಬ್ಲ್ಯಾಂಕ್ ಚೆಕ್ ಕೊಡ್ತಾರೆ. ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟು ಇದನ್ನು ಶೂರಿಟಿಯಾಗಿ ಇಟ್ಕೊಂಡಿರಿ, ನಾನು ನಿಮ್ಗೆ ಒಂದು ತಿಂಗಳಲ್ಲೆಲ್ಲ ರಿಟರ್ನ್ 10 ಲಕ್ಷ ಕೊಡ್ತೀನಿ, 2 ಲಕ್ಷ ಲಾಭ ಸೇರಿಸಿ 10 ಲಕ್ಷ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಆಸೆಪಟ್ಟು ಓಕೆ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಅದಾದಮೇಲೆ 5 ತಿಂಗಳಾಗುತ್ತೆ, ದುಡ್ಡು ವಾಪಸ್ ಕೊಡಲ್ಲ, ಏನು ಮಾಡಲ್ಲ, ಶೋರೂಮ್ನು ಕೂಡ ಕ್ಲೋಸ್ ಮಾಡ್ಕೊಬಿಡ್ತಾರೆ. ನನಗೆ ಸ್ವಲ್ಪ ಭಯ ಆಗಿ ನಾನು ರಿಟರ್ನ್ ಹೋಗಿ ಅವ್ರ ಹತ್ರ ಕೇಳಿದಾಗ ದುಡ್ಡನ್ನ ಕೊಡೋಕ್ಕಾಗಲ್ಲ, ಏನು ಮಾಡ್ತೀಯ ಮಾಡ್ಕೊ ಅಂತ ಅಂದ್ಬಿಟ್ಟು ತುಂಬ ಗಲಾಟೆಗಳು ಮಾಡೋದು ಮತ್ತು ಎದುರಿಸೋಕೆ ಬರೋದು, ಕೊಟ್ಟಿರೋದೇ ನಮ್ಮ ತಪ್ಪು ಅನ್ನೋ ರೀತಿ ನಮ್ಮನ್ನು ಟಾರ್ಚರ್ ಮಾಡೋ ಒಂದು ಮಾತಿನಲ್ಲಿ ಟಾರ್ಚರ್ ಮಾಡೋ ರೀತಿ ಇದು ಮಾಡ್ತಾರೆ. ನಾನು ಭಯ ಪಟ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸ್ನವರು ಸರಿ ಆಯಿತು, ಅದೇನಿದೆ ವಸೂಲಿ ಮಾಡೋಣ, ಚೆಕ್ ಕೊಟ್ಟಿದ್ದಾರಲ್ಲ ನೀವು ಚೆಕ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳಿದ್ಮೇಲೆ ನಾನು ಹೋಗಿ ಬ್ಯಾಂಕಿಗೆ ಚೆಕ್ ಹಾಕ್ತೀನಿ. ಚೆಕ್ ಹಾಕಿದ್ಮೇಲೆ ಅದು ಅಕೌಂಟ್ನೇ ಲಾಕ್ ಮಾಡಿಸ್ಬಿಟ್ಟಿದ್ದಾನೆ. ಅಕೌಂಟ್ನೇ ಲಾಕ್ ಮಾಡಿಸಿ ಅದು ಚೆಕ್ಕು ಕ್ಲಿಯರು ಆಗಲ್ಲ, ಡ್ರಾನೂ ಆಗಲ್ಲ, ಆ ರೀತಿ ಮಾಡಿಸ್ಬಿಟ್ಟಿದ್ದಾನೆ. ಸೊ ನನಗಾಗಿರೋ ರೀತಿ ಯಾರಿಗೂ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಮೀಡಿಯಾದ ಮುಖಾಂತರ ಎಲ್ಲರಿಗೂ ತಿಳಿಸೋಣ ಅಂತ. ಸರ್, ಮಂಗಳೂರಲ್ಲಿ ಇದು ತುಂಬ ಆಗಿತ್ತಂತೆ, ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಮಂಗಳೂರಲ್ಲಿ ಒಂದು 1200 ಜನದ ಹತ್ರ 1,000 ಕಲೆಕ್ಷನ್ ಮಾಡ್ಕೊಂಡು ಒಂದು 12 ಲಕ್ಷ ತನಕ ಅಲ್ಲಿ ಮೋಸ ಮಾಡಿದಾರಂತೆ. ನಾನು ಯಾವಾಗ ಕಂಪ್ಲೇಂಟ್ ಕೊಟ್ಟೆ ಆವಾಗ ನನಗೆ ಅಲ್ಲಿದು ಕೂಡ ವಿಷಯ ಗೊತ್ತಾಯಿತು. ಮಂಗಳೂರಲ್ಲಿ ಮೋಸ ಮಾಡಿ ಅಲ್ಲಿ ವಿಷಯ ಮುಚ್ಚಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನಮಗೆ ಈಗ ಮೋಸ ಆಗೈತೆ. ಚೆಕ್ ಹಾಕಿದ್ದೀವಿ, ನಮಗೆ ಅದು ಕ್ಲಿಯರ್ ಆಗಿಲ್ಲ. 8.5 ಲಕ್ಷಕ್ಕೆ ಚೆಕ್ ಹಾಕ್ತೇನೆ ನಾನು ಮೊನ್ನೆ, ಚೆಕ್ ಬೌನ್ಸ್ ಆಗೈತೆ, ಬಟ್ ಅಕೌಂಟ್ನೇ ಲಾಕ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಇಲ್ಲಿ ನಮ್ಮ ಲೋಕಲ್ ಅವ್ರಿಗೆ ಒಂದು 7 ಜನ 8 ಜನಕ್ಕೆ ಇದೇ ರೀತಿ ಮಾಡಿದ್ದಾರೆ. ಮಂಗಳೂರಲ್ಲಿ ತುಂಬ ಜನಕ್ಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಯಾರು ಈ ರೀತಿ ಯಾಮಾರಬಾರ್ದು, ಇವರಿಂದ ಮತ್ತೆ ಯಾರು ಮೋಸ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ವಿಡಿಯೋ ಮುಖಾಂತರ ಇದು ಮಾಡ್ತೀನಿ ಅಂದ್ಬಿಟ್ಟು. ಸರ್, ಅವ್ರ ಹೆಸರು ಅನೀಶ್ ಡಿಸೋಜಾ ಅಂತ. ಸೊ ಅವರು ಮಂಗಳೂರಿಂದ ಇಲ್ಲಿ ಬಂದು ನನ್ನ ಫ್ರೆಂಡ್ ಭರತ್ ಅಂತ ಇದ್ದಾನೆ, ಪಾಪ ಅವನಿಗೂ ಮೋಸ ಮಾಡಿದ್ದಾರೆ, ಅವ್ರಿಗೂ ಒಂದು 8 ಲಕ್ಷ ತನಕ ಮೋಸ ಮಾಡಿದ್ದಾರೆ. ಬಂದು ವಿಕೇರ್ ಇಂಡಿಯಾ ಫರ್ನಿಚರ್ ಅಂತ ಅಂದ್ಬಿಟ್ಟು ಕಂಪ್ನಿ ಓಪನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬಂದು ಓಪನ್ ಮಾಡಿದ್ರು ಕೂಡ 1 ಮಂತ್ ಓಪನ್ ಮಾಡಿ ಅದನ್ನು ಇವಾಗ ಕ್ಲೋಸ್ ಮಾಡ್ಕೊಬಿಟ್ಟವ್ರೆ. ಸೊ ಅದು ಕ್ಲೋಸ್ ಆದಮೇಲೆ ನಾವು ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡೋದಾಗ ಇವ್ರದ್ದು ಫ್ರಾಡು ಅಂತ ಅಂದ್ಬಿಟ್ಟು ಗೊತ್ತಾಯಿತು, ಈ ರೀತಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಸೊ ಯಾರು ಈ ರೀತಿ ಸೊ ಇಲ್ಲಿ ಮೋಸ ಮಾಡಿಬಿಟ್ಟು ಜರ್ಮನಿಗೆ ಹೋಗಿ ಸೆಟ್ಲ್ ಆಗೋಣ, ಎಲ್ಲ ದುಡ್ಡು ತೊಗೊಂಡು ಅಂತ ಅಂದ್ಬಿಟ್ಟು ಜರ್ಮನಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಮ್ಗೆ ಆ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ವಿ. ಸಮಸ್ಯೆ ಅಂದರೆ ಅವನು ಅನೀಶ್ ಜಿಕುನ್ನ ಅಂತ ಒಬ್ಬರು ಪರ್ಸನ್ನು ನಮ್ಮ ಪ್ರೊಡ್ಯೂಸರು ಸಂಪತ್ ಕಡೆಯಿಂದ ಪರಿಚಯ ಆಯಿತು ನನಗೆ. ಅವರು ಮಂಗಳೂರವರು, ಮೂಲತಃ ಬಂದು ಅವರು ಮಂಗಳೂರವರು. ಆನೇಕಲ್ಗೆ ಹೋದ ವರ್ಷ ನವಂಬರ್ ತಿಂಗಳಲ್ಲಿ ಬಂದಿದ್ದು.
ಏನು ಸಾವಿರ ಕಟ್ಟೋದು ಸ್ಕೀಮ್ ಇದೆಯಲ್ಲ, ಈ ಲಕ್ಕಿ ಡ್ರಾ ಥರ ತಿಂಗಳ ಡ್ರಾ ಮಾಡೋದು, ಮನೆ ಬರ್ತೈತೆ, ಕಾರ್ ಬರ್ತೈತೆ, ಈ ಥರ ಎಲ್ಲ ಬರ್ತೈತೆ ಅಂತೇಳಿ ಅದು ತಿಂಗಳು ಕಟ್ಟೋದೊಂದು ಡ್ರಾ ಇದೆ, ನಮ್ಮದು ಪ್ರಾಜೆಕ್ಟ್ ಇದೆ, ಇದಕ್ಕೆ ಸಹಾಯ ಮಾಡಿ, ನಾವು ನಿಮಗೆ ಸಿನಿಮಾಗೆ ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಬಂದರು. ಆಗ ನಾವು ಶ್ಯೂರಿಟಿ ಕೇಳಿದ್ವಿ, ಸರ್ ನಿಮ್ಮನ್ನು ಹೆಂಗೆ ನಂಬೋದು, ನೀವು ಯಾವ ಥರ ಇವಾಗ ನಾವು ಡ್ರಾ ಮಾಡಿಸ್ಬಿಟ್ರೆ ಆಮೇಲೆ ನಾಳೆ ದಿನ ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ, ಇಲ್ಲ ಸಪೋಸ್ ಲಾಸ್ ಆಯಿತು ಅಂದ್ಕೊಳ್ಳಿ, ಹೆಂಗೆ ನಿಮ್ಮನ್ನು ನಂಬೋದು ಅಂದಿದ್ದಕ್ಕೆ ಅವರು ಈ ಶೋರೂಮ್ ಓಪನ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವೇನು ಪ್ರಯತ್ನ ಮಾಡಿದೆ ಅಂದರೆ ಶೋರೂಮ್ ಓಪನ್ ಮಾಡಿದ್ರೆ ಪರವಾಗಿಲ್ಲ ಕಟ್ಸ್ಬೋದು ಅಂತೇಳಿ ನಾವು ಓಡಾಡಿದ್ವಿ, ಜನಗಳಿಗೆಲ್ಲ ಹೇಳಿದ್ವಿ. ನಾವು ಜನಗಳಿಗೆಲ್ಲ ಹೇಳಿದ್ದಕ್ಕೆ ಕೆಲವರು ಹಾಕಿದ್ರು, ಕೆಲವರು ಹಾಕಲ್ಲ, ನಂಬಲ್ಲ ಅಂದರು. ಶೋರೂಮ್ ಓಪನ್ ಮಾಡಿದ್ರು. ಶೋರೂಮ್ ಓಪನ್ ಮಾಡೋವಾಗ ನನಗೆ ಏನಂತ ಹೇಳಿದ್ರು ಅಂದರೆ, ಅಡ್ವಾನ್ಸ್ಗೆ ಅಮೌಂಟ್ ಇಲ್ಲ, ಸಾಲ್ಟೇಜ್ ಇದೆ ಅಮೌಂಟು, ನನಗೆ 2 ಲಕ್ಷ ಎಲ್ಲಾದರೂ ಬಡ್ಡಿಗೆ ತಗೊಳ್ಳಿ ಅಂತ ಕೇಳಿದರು. ನಾನು 2 ಲಕ್ಷ ನಮ್ಮ ಅಮ್ಮಗೆ ಆಪ್ರೇಷನ್ ಅಂತೇಳಿ ನಾನು ಇಟ್ಕೊಂಡಿದ್ದು ಸಾಲ ತಗೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದಣ ಮನೆಗೆ ಕರ್ಕೊಬಂದು, ಹಂಗೆ ಶೋರೂಮ್ ಓಪನ್ ದಿನವೇ ಮನೆಗೆ ಕರ್ಕೊಬಂದು, ಸರ್ ಅಮ್ಮನಿಗೆ ಆಪ್ರೇಷನ್ಗೆ ಅಂತೇಳಿ ಇಟ್ಕೊಂಡಿದ್ದೀವಿ ಸರ್, ಇದು ದಯವಿಟ್ಟು ಮಿಸ್ ಮಾಡಬೇಡಿ ಅಂದಿದ್ದಕ್ಕೆ 15 ದಿನಕ್ಕೆ ಕೊಡ್ತೀನಿ ಬರತ್ತಣ್ಣ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅಂತೇಳಿ ಈಸ್ಕೊಂಡು ಹೋದವರು 1 ತಿಂಗಳಾಯ್ತು ಸರ್, 1 ತಿಂಗಳಾದ್ರೂ ದುಡ್ಡು ಕೊಟ್ಟಿಲ್ಲ. ಇರಿ ಬರತ್ತಣ್ಣ ನಿಮ್ಗೆ ಯಾಕೆ ಕೊಡ್ತೀನಿ ರೀ ಅಂತೇಳ್ಬಿಟ್ಟು ಶೋರೂಮೇ ಕ್ಲೋಸ್ ಮಾಡಿಬಿಟ್ಟು, 1 ತಿಂಗಳಿಗೆ ಶೋರೂಮ್ ಕ್ಲೋಸ್ ಮಾಡಿಬಿಟ್ಟು, ಕ್ಲೋಸ್ ಮಾಡಿದಾಗ ಬಂದಿದ್ದ ಅಮೌಂಟ್, ಅವರು ರಿಟರ್ನ್ ಬಂದಿದ್ದ ಅಮೌಂಟು ಅವ್ರು ಕಾರ್ ಬಿಡಿಸ್ಕೊಂಡ್ರು, ಅವ್ರಿಗೆ ಯಾರಿಗೋ ಏನೋ ಕೊಡಬೇಕಾಗಿತ್ತಂತೆ, ಗೋಲ್ಡ್ ಬಿಡಿಸ್ಕೋಬೇಕಾಗಿತ್ತಂತೆ, ಅದು ಮಾಡಿದ್ರು. ನಮ್ಮ ಅಮ್ಮನಿಗೆ ಆಪ್ರೇಷನ್ಗೆ ಅಂತೇಳಿ ಇಟ್ಟಿದ್ದು ದುಡ್ಡು ಕೊಟ್ಟಲಿಲ್ಲ ಅವರು. ಆಮೇಲೆ ಕೇಳಿದ್ದಕ್ಕೆ ಇಲ್ಲ ಇರಬಾರ್ದು, ಆಪ್ರೇಷನ್ ಮಾಡಿಸೋ ಟೈಮ್ ಬಂದ್ಬಿಡ್ತು, ಮಾಡಿಸ್ಲೇಬೇಕು. ಕೇಳಿದ್ದಕ್ಕೆ ಏನಂದ್ರು ಅಂದರೆ, ಈಗ ಏನು ಮಾಡೋದು ಬರುತ್ತಣ್ಣ, ದುಡ್ಡೇ ಇಲ್ವಲ್ಲ, ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಗಾಡಿ ಇದೆಯಲ್ಲ, ಯಾವುದು ಪೋಟ್ರ್ ಗಾಡಿ ಇದೆ ನನ್ನ ಹತ್ರ, ಅದು ಫ್ಲೆಡ್ಜ್ ಮಾಡಿ ನಾನೇ ಬಿಡಿಸ್ಕೊಡ್ತೀನಿ, ಬೇಕಾದರೆ ಇಂಟ್ರೆಸ್ಟ್ ಇದ್ರೆ ನಾನೇ ಕಟ್ತೀನಿ ಅಂತೇಳಿ ಅದನ್ನು 70,000ಕ್ಕೆ ಫ್ಲೆಡ್ಜ್ ಮಾಡಿ ಆ ಅಮ್ಮನಿಗೆ ಆಪ್ರೇಷನ್ ಮಾಡಿಸ್ದೆ. ಅದಾಗಿ ಸ್ವಲ್ಪ ದಿನ, ಒಂದು 2 ತಿಂಗಳಾದಮೇಲೆ ಮತ್ತೆ ನನಗೆ ಅಮೌಂಟ್ ಪ್ರಾಬ್ಲಮ್ ಆಯಿತು. ಗೋಡನ್ ಸ್ಟಾರ್ಟ್ ಮಾಡೋಣ, ನಾವು ಸ್ಟಾರ್ಟಿಂಗು ಏನಂದರೆ ಅದನ್ನ ಇದು ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋ ಗೋಡನ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು 2 ಲಕ್ಷ ಎಲ್ಲಾದರೂ ರೆಡಿ ಮಾಡಿ ಅಂತೇಳಿ ನಾನು ಅಲ್ಲಿ ಇಲ್ಲಿ ಹೋಗಿ ಸಂಘಗಳ ಹತ್ರ ಎಲ್ಲ ಮಾತಾಡಿ, ಸಂಘಗಳಲ್ಲಿ ಮಾತಾಡಿ ಅದಕ್ಕೆ 2 ಲಕ್ಷ ದುಡ್ಡು ಎತ್ಕೊಟ್ಟೆ. ಏನಕ್ಕೆ? ಗೋಡನ್ ಓಪನ್ ಮಾಡೋಕ ಅಂತ. ಓಕೆನಾ? ಆಮೇಲೆ ನಮ್ಮ ಹೆಂಡತಿ ಹೆಸರಲ್ಲಿ ಬಜಾಜ್ ಕಾರ್ಡಲ್ಲಿ 80,000 ದುಡ್ಡು ಎತ್ತಿದ್ದು, ಆದಮೇಲೆ 78,000 ಬಂತು. ಆ 80,000ಗೆ 60,000 ಇಂಟ್ರೆಸ್ಟ್ ಹಾಕಿದ್ದಾರೆ ಅವರು. ಅದಕ್ಕೆ ಹೇಳಿದ್ದೀನಿ ನಾನು, ಬೇಡ ಸರ್ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೆ, ಇಲ್ಲ ಬರುತ್ತಣ್ಣ ಎತ್ಕೊಳ್ಳಿ, ನಿಮಗೂ ಕಷ್ಟ ಇದೆ, ನೀವು ಸ್ವಲ್ಪ ನಾವು ಸ್ವಲ್ಪ ಎತ್ಕೊಳ್ಳೋಣ, ಯಾವುದನ್ನ ಬಿಸ್ನೆಸ್ಸಲ್ಲಿ ಒಂದೇ ಸಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಲಾಸ್ಟ್ಗೆ ಅದನ್ನೂ ಕ್ಲಿಯರ್ ಮಾಡಿಲ್ಲ. ಎಷ್ಟು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಬಿಸ್ನೆಸ್ಸು ಟರ್ನ್ ಓವರ್ ಒಂದು 15 ಲಕ್ಷ ಮೇಲೆ ಆಗಿದೆ ಸರ್. ಅವ್ರ ಅಕೌಂಟ್ ಡೀಟೇಲ್ಸ್ ಫುಲ್ಲು ಚೆಕ್ ಮಾಡಿ, ಬರೀ ಸುಳ್ಳು, ಬರೀ ಫ್ರಾಡು. ನನಗೆ ಸಿನಿಮಾ ಮಾಡೋಣ, ಹಂಗೋ ಬರ್ತಾನೆ, ಕ್ಯಾಮ್ರಾ ಬುಕ್ ಮಾಡಿಬಿಟ್ಟಿದ್ದೀನಿ, ನಾಳೆ ಬರ್ತೈತೆ, ನಾಳಿದ್ದು ಬರ್ತೈತೆ, ಯಾವುದೋ ಅಗ್ರಿಮೆಂಟ್ ಹೇಳಿದ್ರಲ್ಲ, ದುಡ್ಡು ಎತ್ತು ಕೊಡ್ತೀನಿ 4 ಲಕ್ಷ, ನೀವೇ ನಿಮ್ಮ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಹಿಂಗೆ ಹೇಳ್ಕೊಂಡು 50,000 ಸಂಬಳ ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು ಫಸ್ಟು. ಆಮೇಲೆ 50% ಇದು ಏನು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಹೇಳಿದ್ರು. ಯಾವುದು ಕೊಟ್ಟಿಲ್ಲ. ಲಾಸ್ಟ್ಗೆ ದುಡ್ಡು ಕೇಳಕ್ಕೆ ಹೋಗಿದ್ದಕ್ಕೆ, ಇದು ಸರ್ ನನ್ನ ದುಡ್ಡಾದರೂ ಕ್ಲಿಯರ್ ಮಾಡಿಬಿಡಿ, ನೀವೇನೋ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಹೇಳ್ತಾರೆ ಅವರು, ನಿನಗೆಲ್ಲ ಕ್ಲಿಯರ್ ಆಗಿದೆ, ಏನು ಮಾಡ್ಕೋತೀವ ಮಾಡ್ಕೋಹೋಗುತ್ತೆ. ಸರ್ ಇದೆಲ್ಲ ಏನು ಗೊತ್ತಾ ಕಾರಣ? ಎಲ್ಲರದ್ದು ದುಡ್ಡು ಅವ್ನು ಇಟ್ಕೊಂಡು ಸರ್ ಬೇರೆ ದೇಶಕ್ಕೆ ಪರಾರಿ ಆಗ್ತಾ ಇದ್ದಾನೆ. ಅವರೇ ಬಾಯಿ ಮಾತಲ್ಲಿ ನಾನು ಜರ್ಮನಿಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ರಿಸ್ಕ್ ತಗೊಂಡೆ. ಅಲ್ಲಿ ಮಂಗಳೂರಲ್ಲಿ ವಿಚಾರಣೆ ಮಾಡಿದ್ದಕ್ಕೆ ನೋಡಿ ಸರ್, ಇವರೆಲ್ಲ ಮಂಗಳೂರಲ್ಲಿ ಅದೇ ಥರ ಮಾಡಿದ್ದಾನೆ. ಸುಮಾರು ಒಂದು 10-15 ಜನಕ್ಕೆ ಮಂಗಳೂರಲ್ಲಿ ಚೆಕ್ಗಳು ಕೊಟ್ಟು ದುಡ್ಡು ತಗೊಬಂದು ಏನು ಮಾಡಿದ್ದಾನೆ, ಎಲ್ರಿಗೂ ಫ್ರಾಡ್. ನಿನಗೆ ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ನಾನು ಇದು ಹಾಕೊಂಡು ಟ್ರೇಡಿಂಗ್ ಹಾಕೊತಾ ಇದ್ದೀನಿ, ಅದರಲ್ಲಿ ಲಾಸ್ ಆಗೋಯ್ತು ಸರ್. ಟ್ರೇಡಿಂಗ್ ಅಕೌಂಟಲ್ಲಿ ನಾನು ನೋಡ್ದಂಗೆ 16 ಲಕ್ಷ ದುಡ್ಡಿತ್ತು ಸರ್. ಅವತ್ತೇ ಹೇಳ್ದೆ ಸರ್, ಅದು ಆವಾಗಿಂದ ಬಂದಾಗಿಂದ ಇತ್ತು, ಅದು ಎತ್ಬಿಟ್ರೆ ಎಲ್ಲ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತಾನೆ ಸರ್. ಈ ಥರ ಲಕ್ಕಿ ಡ್ರಾ ಒಂದು ತಿಂಗಳು 1,000 ಕಟ್ಟೋದು, ಅದು ಕೂಪನ್ ಹಾಕ್ತಾರೆ, ಯಾವುದಾದ್ರೂ ನಂಬರು, ಆ ನಂಬರ್ ಹೊಡೆದಿದ್ದು ಅವ್ರಿಗೆ ಡ್ರಾ ಕೊಡ್ತೀನಿ ಅಂತ ಹೇಳಿದ್ರು. 1 ತಿಂಗಳು ಕಟ್ಸ್ಕೊಂಡ್ರು ಸರ್. 1200 ಜನ ಕಟ್ಟಿದ್ದಾರೆ ಸರ್. ಮಂಗಳೂರು ಪ್ಲಸ್ ಬೆಂಗಳೂರೆಲ್ಲ. ಬೆಂಗಳೂರಲ್ಲಿ ಕಮ್ಮಿನೇ ಬಿಡಿ, ಯಾಕಂದರೆ 1 ತಿಂಗಳು ಶೋರೂಮ್ ಓಪನ್ ಮಾಡಿ ಹಂಗೆ ಕ್ಲೋಸ್ ಮಾಡಿಬಿಟ್ರು. ಬೆಂಗಳೂರಲ್ಲಿ ಏನು ಆಗಲಿಲ್ಲ. 1200 ಜನ ಸರ್, ಎಲ್ಲ ನಮ್ಮ ಊರಿನವರು, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ಲು, ನಮ್ಮ ರಿಲೇಷನ್ಸೇ ಕಟ್ಟಿರೋದು. ಅಲ್ಲಿ ಎಲ್ಲ ಸೇರಿ 1200 ಜನ ಅಂದರೆ 12 ಲಕ್ಷ ಸರ್. 12 ಲಕ್ಷ ದುಡ್ಡು ಸರ್. ಯಾರು ಸರ್ ಲೆಕ್ಕ ಕೊಟ್ಟಿದ್ದಾರೆ? ಅಷ್ಟು ಜನಕ್ಕೆ ಮೋಸ ಮಾಡಿದಾರಾ? ಇವಾಗ ಸರ್ ಅದನ್ನೇನು ಮಾಡಿದ್ರು ಗೊತ್ತಾ, ಬೇರೆ ಕಂಪ್ನಿಗೆ ಮರ್ಜ್ ಮಾಡಿಬಿಟ್ರು ಸರ್. ಜನಗಳಿಗೆ ಪಾಪ ಎಷ್ಟೋ ಜನ ಓದಕ್ಕೆ ಬರ್ತೈತೆ, ಓದಕ್ಕೆ ಬರ್ದಿರೋರು ಇರ್ತಾರೆ ಸರ್. ಮೆಸೇಜ್ ಹಾಕಿದ್ದೀನಲ್ಲ ನಾನು ಮರ್ಜ್ ಮಾಡಿರೋದು, ನೀವು ನೋಡ್ಕೋಬೇಕಿತ್ತು ಅಂತ ಹೇಳ್ತಾರೆ ಸರ್. ಬೇರೆ ಕಂಪ್ನಿಗೆ ಮಾರಿರೋದಕ್ಕೂ ಒಬ್ಬ ಪರ್ಸನ್ಗೆ 700 ರೂಪಾಯಿಗೆ ಮರ್ಜ್ ಸೇಲ್ ಮಾಡಿದ್ದಾರೆ ಸರ್. ಈಗ ಎಲ್ಲೋ
ಸರ್ ಜನ ಯಾಕೆ ಹೇಳಿದ್ರೆ ಅಯ್ಯೋ ನಾವು ಕಟ್ಟಿದ್ದೀವಪ್ಪ ಮನೇಲಿ ಕೂಲಿನಲ್ಲಿ ಮಾಡಿ ಗಂಡಗೆ ಗೊತ್ತಿಲ್ದಿರ ಡಬ್ಬಗಳಲ್ಲಿ ಅಲ್ಲಿ ಇಲ್ಲಿ ಎತ್ತು ಕಟ್ಟಿರೋದು, ಮನೆಗೆ ಗೊತ್ತಾದರೆ ಚಪ್ಪಲಿ ತಗೊಂಡು ಹೊಡಿತಾರೆ, ನನಗೆ ಗೊತ್ತಿಲ್ಲ ನೀನೇ ಏನಾದರೂ ಮಾಡು, ನೀನೇ ತಂದು ಕೊಡು ನನಗೆ, ನಿನ್ನ ನಂಬಿ ಕೊಟ್ಟಿರೋದು, ನಾನು ಅವ್ರನ್ನೆಲ್ಲ ಕೇಳೋಕ್ಕಾಗಲ್ಲ, ನಾನು ಅವ್ರನ್ನೆಲ್ಲ ಬರೋಕ್ಕಾಗಲ್ಲ, ಸ್ಟೇಷನ್ ಹತ್ರ ಎಲ್ಲ ಬರೋಕ್ಕಾಗಲ್ಲ, ಬೇಕಾದ್ರೆ ಹೇಳ್ತೀವಿ ನಾವು ಅಲ್ಲೆಲ್ಲ ಬರೋಕ್ಕಾಗಲ್ಲ, ಏನಾದರೂ ಮಾಡು ತಂದುಕೊಡು ಅಂತ ಕೇಳ್ತಾರೆ ಸರ್. ಅವ್ರೇನು ಸರ್ ಮಾಡ್ತಾರೆ ಪಾಪ, ಗಂಡಗೆ ಗೊತ್ತಾದರೆ ಅವರು ಇಲ್ಲ ಮನೆಗಳಲ್ಲಿ ಗೊತ್ತಾದರೆ ಬೈತಾರೆ, ಇದೆಲ್ಲ ನೀವು ವ್ಯವಹಾರ ಇಟ್ಕೊಂಡಿದ್ದೀಯಾ ಅಂತ. ಹೆಸರು ಅನೀಶ್ ಡಿಗುಣ್ಣ ಅಂತ. ಮಂಗಳೂರಲ್ಲಿ ಮುಡಿಪಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದ್ದ ವಿಕೇರ್ ಇಂಡಿಯಾ ಫರ್ನಿಚರ್ ಅಂತ. ಫರ್ನಿಚರ್ ಶಾಪ್ ಓಪನ್ ಮಾಡಿ ಅದರಲ್ಲಿ ಸ್ಕೀಮ್ ಮಾಡಿ, ಅಂದರೆ ಮಂತ್ಲಿ 1000 ಪೇ ಮಾಡಿ ಮಂತ್ಲಿ ಡ್ರಾ ತೆಗೆಯುವುದು, ಆ ರೀತಿಯಲ್ಲಿ ಮಾಡಿ ಅಲ್ಲಿಂದ ನಂತರ ಈ ಮಾರ್ಕೆಟಿಂಗ್ ಅಂತೇಳಿ ಇಲ್ಲಿ ಬ್ಯಾಂಗ್ಳೂರಿಗೆ ಆಣೆಕಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಸಹ ಬಂದು ಶೋರೂಮ್ ಓಪನ್ ಮಾಡಿ ಜನರಲ್ಲಿ ಇಲ್ಲಿ ಸಹ ಮೆಂಬರ್ಶಿಪ್ ಮಾಡಿ ಟೋಟಲ್ 1200 ಜನ ಏನೋ ಆಗಿದೆ. ಅದರಲ್ಲಿ ಮತ್ತು 3 ತಿಂಗಳು ಫ್ರೀ ಡ್ರಾ ತೆಗೆದಾನೆ. ನಂತರ ಜನ ಮೆಂಬರ್ ಆಗಲಿಲ್ಲ, ಯಾಕೆಂದರೆ ಅದು ವರ್ಕೌಟ್ ಆಗಬೇಕಾದ್ರೆ 4000 ಜನ ಆಗಬೇಕು. ಅಷ್ಟಾಗೋದಕ್ಕೆ ಬೇರೆ ಕಂಪನಿಗೆ ಅವನು ಟೈಅಪ್ ಮಾಡಿದ, ಎಲ್ಲ ಜನರನ್ನು ಬೇರೆ ಕಂಪನಿಗೆ ಸೇರಿಸಿ ಮತ್ತು ಇಲ್ಲಿ ಸಿಕ್ಕಿದ 12 ಲಕ್ಷ ರೂಪಾಯಿಯನ್ನು ಯಾವ ಲೆಕ್ಕನೂ ಕೊಡದೆ ಅವನು ಅಲ್ಲಿಂದ ಪರಾರಿಯಾಗಿ ಇಲ್ಲಿ ಬಂದು ಆನೇಕಲ್ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡಿದ್ದಾನೆ. ಯಾಕೆಂದರೆ ನನಗೆ ಸಹ ಓಪನ್ ಮಾಡುವಾಗ ಶಾಪ್ ಓಪನ್ ಮಾಡುವಾಗ ಅವನು ಪಾರ್ಟ್ನರ್ಶಿಪ್ ಆಗಿ ನನಗೆ ಕರೆದ, ನಾನು ಸಹ ಇನ್ವೆಸ್ಟ್ ಮಾಡಿದ್ದೇನೆ, ಅವನಿಗೆ ಹಣ ಕೊಟ್ಟಿದ್ದೇನೆ, ಅವನಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ದಾನೆ. ಅವನ ಕೈಯಲ್ಲಿ ಹಣ ಇಲ್ಲದಕ್ಕೆ ನಾನು ತೆಗೆದಿದ್ದೆ, ಯಾರ ಹತ್ರ ಆದರೂ ಇಸ್ಕೊಂಡು ನಾನು ಇಂಟ್ರೆಸ್ಟ್ ಕೊಡ್ತೇನೆ, ಇಂಟ್ರೆಸ್ಟಿಗೆ ನನಗೆ ಹಣ ಕೊಡು ಅಂತ ಕೇಳಿದ. ನಾನು ಅದಕ್ಕೆ ಕೊಟ್ಟಿದ್ದೇನೆ. ಈಗ ಆ ಹಣ ಸಹ ಕೊಡೋದಿಲ್ಲ, ಇಂಟ್ರೆಸ್ಟ್ ಸಹ ಕೊಡೋದಿಲ್ಲ, ನಾನು ಸಹ ಬೇರೆಯವರು ಕೈಯಿಂದ ಇಸ್ಕೊಂಡದ್ದು, ಅವರು ಸಹ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಈಗ ಅವರ ಹಣಕ್ಕೋಸ್ಕರ. ಇವನು ಇಲ್ಲಿ ಬ್ಯಾಂಗ್ಳೂರಿಗೆ ಕೂತ್ಕೆ ನಾವು ಫೋನ್ ಮಾಡಿದರೆ ಫೋನ್ ಸಹ ತೆಗೆಯೋದಿಲ್ಲ. ಒಂದೊಂದು ಸಲ ತೆಗೆದರೂ ಹೇಳ್ತಾನೆ ನಾಳೆ ಫೋನ್ ಮಾಡ್ತೇನೆ, ಮತ್ತು ಹೇಳ್ತಾನೆ ಈಗ ಹಣ ಇಲ್ಲ, ನಾನು ಇಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ನಾನು ಕೊಡ್ತೇನೆ ಅಂತೇಳಿ 1 ವರ್ಷ ಆಯಿತು ನಾವು ವೆಯ್ಟ್ ಮಾಡ್ತಾ, ಆದರೂ ನಮಗೆ ಹಣ ಸಿಕ್ಕಲಿಲ್ಲ. ಜನರಿಗೆ ಸಹ ತುಂಬ ಜನ ಟೈಅಪ್ ಮಾಡಿದ್ದಕ್ಕೆ ಮೋಸವಾಗಿದೆ ಅಂತ ಬಿಟ್ಟರು. ಆದರೆ ಸ್ವಲ್ಪ ಜನ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಭರವಸೆ ಇದ್ದವರು. ಹಾಗೆ ವಾಲ್ನಟ್ ಫರ್ನಿಚರಿಂದ ಅವ್ರಿಗೆ ಭರವಸೆ ಇದೆ, ಅಲ್ಲಿಂದ ಅವರು ಮಾಡ್ತಾ ಇದ್ದಾರೆ. ಆದರೆ ಇವನು ತುಂಬ ಜನರಿಗೆ ಅಲ್ಲಿ ಸಹ ಸ್ಕೀಮ್ ಮಾಡಿ ಮತ್ತು ಅಲ್ಲಿ ಸಹ ಜನರ ಹಣ ಇಸ್ಕೊಂಡು ಇಂಟ್ರೆಸ್ಟ್ ಕೊಡ್ತೇನೆ ಅಂತೇಳಿ ಸುಳ್ಳು ಹೇಳಿ ಇವನು ಇಲ್ಲಿ ಬಂದು ಕೂತ್ಕೊಂಡು, ಅವರಿಗೆ ಸಹ ಇಂಟ್ರೆಸ್ಟ್ ಸಹ ಕೊಡೋದಿಲ್ಲ, ಈಗ ಹಣ ಸಹ ಕೊಡ್ತಾರೆ, ಕೆಲವರಿಗೆ ಚೆಕ್ ಕೊಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆ ಸ್ಕೀಮಲ್ಲಿ ಅದೇ 12 ಲಕ್ಷದವರೆಗೆ ಅವನಿಗೆ ಕಲೆಕ್ಷನ್ ಆಗಿದೆ, ಅದು ಸಹ ಅವನು ಮೋಸ ಮಾಡಿದ್ದಾನೆ, ಯಾರಿಗೂ ಏನು ಕೊಡಲಿಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಇದ್ದು ಸಹ ಇಷ್ಟು ಕೊಡ್ತೇನೆ ಅಂತೇಳಿ ಅದು ಸಹ ಕೊಡಲಿಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ ಇದಕ್ಕೆ ಇಂಟ್ರೆಸ್ಟ್ ಕೊಡ್ತೇನೆ ಅಂತೇಳಿ ಕೇಳಿಕೊಂಡು ಜನರಿಗೆ 10-15 ಜನರಿಗೆ ಹೀಗೆ ಮೋಸ ಮಾಡಿದರೆ, ಕಡಿಮೆ ಅಂದರೆ ಒಂದು 25-30 ಲಕ್ಷವರೆಗೆ ಅವನು ಮೋಸ ಮಾಡಿದ್ದಾನೆ. ಅಲ್ಲಿಂದ ಮೋಸ ಮಾಡಿ ಹಣ ಅಲ್ಲಿ ಜನ ಕೇಳ್ತಾರೆ ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಕೆಲವು ಜನರು ಅವರು ಮನೆಗೆ ಸಹ ಹೋಗಿದ್ದಾರೆ, ಆದರೆ ಮನೆಯವರು ಹೇಳ್ತಾರೆ ಅವನು ಇಲ್ಲಿ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ನೀವು ಹಣ ಕೊಡುವಾಗ ನಮಗೆ ಹೇಳಿಲ್ಲ, ಹಾಗೆ ಇಲ್ಲಿ ಅಲ್ಲಿಂದ ಅವರು ಹೋಗ್ತಾರೆ ರಿಟರ್ನ್. ಯಾಕೆಂದರೆ ಅವರಿಗೆ ಸಹ ಮನೆಯಲ್ಲಿ ಟಾರ್ಚರ್ ಮಾಡೋದಿಲ್ಲ ಯಾರು. ಅಲ್ಲಿ ಮಂಗಳೂರಿಗೆ ಮೋಸ ಮಾಡಿ ಜನರಿಗೆ ಇಲ್ಲಿ ಬಂದು ಈಗ ಕೂತ್ಕೊಂಡಿದ್ದಾನೆ. ಮನೆಗೆ ಸಹ ಹೋಗುದಿಲ್ಲ, ಹೋದ್ರೆ ರಾತ್ರಿ ಬಂದು ಅಲ್ಲಿಂದ ರಿಟರ್ನ್ ಬೆಂಗಳೂರಿಗೆ ಬರ್ತಾನೆ ಅವನು. ಯಾಕೆಂದ್ರೆ ಈಗ ಆನೇಕಲ್ ಸಹ ಇಲ್ಲಿ ಬಂದು ಶೋರೂಮ್ ಓಪನ್ ಮಾಡಿದ 1 ತಿಂಗಳಲ್ಲಿ ಅದು ಸಹ ಕ್ಲೋಸ್ ಮಾಡಿದ ಅವನು. ಈಗ ಇಲ್ಲಿ ಸಹ ತುಂಬ ಜನರು ಇಲ್ಲಿ ಪಾರ್ಟ್ನರ್ ಅಂತೇಳಿ ಬೇರೆಯವರು ತಗೊಂಡಿದ್ದ, ಬೆಂಗಳೂರಲ್ಲಿ ಭರತದಿದ್ರು ಅವರು ತಗೊಂಡಿದ್ದ. ಆದರೂ ಅವ್ರಿಗೆ ಈಗ ಜನರು ಬಂದು ಅವರಿಗೆ ಹೇಳ್ತಾ ಇದ್ದಾರೆ, ನಮ್ಮ ಹಣ ಎಲ್ಲಿ, ನಾವು ಕಟ್ಟಿದ ಹಣ ಇಲ್ಲೇ ಹೋಯ್ತು, ನಮಗೆ ರಿಟರ್ನ್ ಬೇಕಂತ ಅವರಿಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಈಗ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರವೀಣ್ ಅಂತ. ಇದು ನಾನು ವಿಡಿಯೋ ಏನಕ್ಕೆ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಅನೀಶ್ ಡಿಕೋನ್ ಅನ್ನೋನು ಮಂಗಳೂರಲ್ಲಿ ಇದ್ದಾನೆ. ಮಂಗಳೂರಲ್ಲಿ ಈ 1000 ಸ್ಕೀಮ್ ವಿಕೇರ್ ಇಂಡಿಯಾ ಫರ್ನಿಚರ್ ಅಂತೇಳಿ ಸ್ಕೀಮ್ ಮಾಡಿ ಎಲ್ರಿಗೆ ಮೋಸ ಮಾಡಿ ಎಲ್ರದ್ದು ದುಡ್ಡು ತಗೊಂಡು ಬೆಂಗಳೂರಿಗೆ ಓಡೋಗಿದ್ದಾನೆ. ಅದಕ್ಕೋಸ್ಕರ ಈಗ ಬೆಂಗಳೂರಲ್ಲೂ ಮೋಸ ಮಾಡಿ ಎಲ್ಲೋ ಜರ್ಮನಿಗೆ ಓಡ್ತಾನಂತ ಹೇಳಿ ಅವನು ಮಾರ್ಕೆಟಲ್ಲಿ ಎಲ್ಲ ಒಂದು ಹೆಸರು ಹಾಳಾಗಿದೆ. ಸೊ ನನಗೆ ಇದೊಂದು ಕ್ಲಿಯರ್ ಮಾಡಲಿಕ್ಕಿತ್ತು. ಅವನೊಬ್ಬ ದೊಡ್ಡ ಫ್ರಾಡ್. ಫಸ್ಟ್ ಆಫ್ ಆಲ್ ಅವನ ಹೆಂಡತಿಗೆ ಫ್ರಂಟಲ್ಲಿ ಇಟ್ಕೊಂಡು ಹೆಂಡತಿ ಹೆಸರಲ್ಲಿ ಎಲ್ಲ ಕಂಪನಿ ಓಪನ್ ಮಾಡಿ ಬಿಸ್ನೆಸ್ ಅವಳಿಂದ ಮಾತಾಡಿ ಈ ವಿಕೇರ್ ಅನ್ನೋ ಒಂದು ಸಂಸ್ಥೆಗೆ ಈ ಲೇಡೀಸ್ಗಳನ್ನು ಹುಡುಗಿಯರನ್ನು ಕೆಲಸ ಕೊಟ್ಟು ಅವರಿಂದ ಬಿಸ್ನೆಸ್ ಮಾಡ್ತಾನೆ. ಎಲ್ಲರೂ ಬಿಸ್ನೆಸ್ ಮಾಡಿ ಮಂಗಳೂರಲ್ಲಿ 1200-300 ಜನ ಆ ವಿಕೇರ್ ಫರ್ನಿಚರ್ಗೆ ಸೇರಿದ್ದಾರೆ. ಅದು ಏನೋ ಒಂದು ಸ್ಕೀಮ್ ಅಂತೆ, ಫರ್ನಿಚರ್ ಕೊಡ್ತಾನಂತೇಳಿ ಎಲ್ಲರ ಹತ್ರ ಮೋಸ ಮಾಡಿದ್ದಾನೆ. ಸೆಕೆಂಡ್ ಏನಂತ ಹೇಳಿದರೆ, ಅವನ ಕಂಪ್ನಿಯವರು ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಪಾರ್ಟ್ನರ್ ಆಗಿ ತಗೊಂಡು ಎಲ್ಲರ ಹತ್ರ 1 ಲಕ್ಷ, 1.5 ಲಕ್ಷ, ಕೆಲವ್ರ ಹತ್ರ 5 ಲಕ್ಷ, ಪಾಪ ಯಾರು ಇಲ್ಲದೆ ಗೋಲ್ಡ್ ಇಟ್ಕೊಂಡು ಅವರು 5 ಲಕ್ಷ, 6 ಲಕ್ಷ ಈ ಥರ ತುಂಬ ದುಡ್ಡು ಮಾಡಿ ಅಲ್ಲಿಂದ
ಕಂಪನಿ ಬೇರೆಯವರಿಗೆ ಯಾವುದೋ ಒಂದು ಬೇರೆ ಇದಕ್ಕೆ ಸಂಸ್ಥೆಗೆ ಅವನು ಟೈ ಅಪ್ ಮಾಡಿ ಅಲ್ಲಿಂದ ಯಾರಿಗೂ ಹೇಳದೆ ಬೆಂಗಳೂರಿಗೆ ಓಡೋಗಿದ್ದಾನೆ. ಬೆಂಗಳೂರಲ್ಲೂ ಆಲ್ರೆಡಿ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಬೆಂಗಳೂರಲ್ಲಿ ಯಾರ ಹತ್ರ ದುಡ್ಡು ಇಸ್ಕೊಂಡು ಸ್ಕೀಮ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಈಗ ಏನು ಫರ್ನಿಚರ್ ಮಾಡಿ ಇಲ್ಲಿಂದ ಓಡೋಗುವ ಅಂತ ಪ್ಲಾನ್ ಮಾಡಿದ್ದಾನೆ. ಇವುಗಳದ್ದು ಪ್ಲಾನೇ ಅದು. ಈ ಥರದವರು ತುಂಬ ಜನ ಇದ್ದಾರೆ. ಎಲ್ಲರೂ ಮೋಸ ಮಾಡಿದ್ದಾನೆ, ಎಲ್ಲರೂ ದುಡ್ಡು ತಿಂದಿದ್ದಾನೆ. ಈಗ ಈ ನಮ್ಮ ಇನ್ನೊಬ್ಬ ಇದ್ದಾನೆ ರಾಯಲ್ ಅಂತೇಳಿ, ಬಾ ಈಗ ನಿನಗೆ ಎಷ್ಟಾಗಬೇಕು? ನನಗೆ ಫಸ್ಟ್ ಸಿಕ್ಕಿದ್ದವ ಚರ್ಚಲ್ಲಿ, ತಲಪಾಡಿ ಚರ್ಚಲ್ಲಿ ಅಂತ ಇಷ್ಟಿತ್ತು. 1 ವರ್ಷ ಆಯ್ತು ಈ ಸರಿಗೆ ಸಿಕ್ಕಿ ಅವನಿಗೆ. ಫಸ್ಟ್ ನನ್ನ ಹತ್ರ ಹೇಳಿದ, ನೀ ಹೀಗೆ ಸ್ಕೀಮಿಗೆ ಜಾಯಿನ್ ಆಗು. ನೆಕ್ಸ್ಟ್ ಹೇಳಿದ, ನಿಂಗೆ ಒಬ್ಬರಿಗೆ ಸ್ಕೀಮ್ ಮಾಡಿ ಕೊಟ್ಟರೆ ನಿಂಗೆ ಇಷ್ಟಿಷ್ಟು ಕಮಿಷನ್ ಕೊಡ್ತೇನೆ ಅಂತೇಳಿ. ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಕಮಿಷನ್ ಸಿಕ್ಕಿದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಸರಿ ನಾನು ನಿಮಗೆ ಒಂದು 30-40 ಕಸ್ಟಮರ್ ಮಾಡಿ ಕೊಟ್ಟೆ ಅವನಿಗೆ. ಅದರಿಂದ ನನಗೆ ಒಂದು ಕಮಿಷನ್ ಕೂಡ ಬರಲಿಲ್ಲ. ಮತ್ತೆ ಅವನದನ್ನ ಎಷ್ಟು ಕೆಲಸ ಮಾಡಿದ್ರು ಸ್ಯಾಲ್ರಿ ಕೂಡ ಬರಲಿಲ್ಲ, ಎಂತ ಕೂಡ ಬರಲಿಲ್ಲ. ಮತ್ತೆ ಒಂದು ವೀಕ್ ಆದ್ಮೇಲೆ ಹೇಳಿದ, ನಾವು ಪೂನಾಕ್ಕೆ ಹೋಗುವಂತ. ಹಾಗೆ ನಾವಿಬ್ಬರು ಪೂನಾಕ್ಕೆ ಹೋಗಿ ಅಲ್ಲಿ ಹೇಳಿದ, ನಾವು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ತುಂಬಾ ಫ್ರಾಡ್ ಮಾಡಿದ. ಅಲ್ಲಿ ಕೂಡ ಫ್ರಾಡ್ ಮಾಡಿದ. ಅವರು ತುಂಬಾ ನಂಬಿಬಿಟ್ರು ಅವರನ್ನು. ಈಗ ನಿನಗೆ ನೀನು ದುಡ್ಡು ಎಷ್ಟು ಕೊಟ್ಟಿದ್ದೀಯ? ನಾನು ಅವರಿಗೆ ಕಮ್ಮಿ ಒಂದು ಅಮ್ಮ 1.5 ಲಕ್ಷ ಕೊಟ್ಟಿದ್ದಾರೆ. ನನ್ನ ಸೈಡಿನ ಒಂದು 50 ಸಾವಿರ ಮೇಲೆ ಅವನಿಗೆ ಹಣ ಕೊಟ್ಟಿದ್ದಾರೆ. ನಿಮ್ ಕಂಪನಿಯಲ್ಲಿ ಇದ್ದವರು ಇದೇ ತರ ಅವನು ಮಾಡಿದಾನಂತಲ್ಲ, ಅದರಲ್ಲೆಲ್ಲ ಪ್ರೂಫ್ ಇದೆಯಾ ನಿಮ್ಮ ಹತ್ರ? ನಮ್ಮ ಹತ್ರ ಇದು ನಾವು ಟ್ರಾನ್ಸ್ಫರ್ ಮಾಡಿದ್ದು ಇದೆಲ್ಲ ಉಂಟು, ಗೂಗಲ್ ಪೇ ಎಲ್ಲ ಉಂಟು, ನಮ್ಮದು ಎಲ್ಲ ಇದೆ, ಎಲ್ಲ ಉಂಟು. ಸೊ ಅದಕ್ಕೋಸ್ಕರ ಈಗ ಇವರು ನನ್ನ ಜೊತೆಯಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರ ಹತ್ರ ಪ್ರೂಫ್ ಇದೆ, ನನ್ನ ಹತ್ರನೂ ಪ್ರೂಫ್ ಇದೆ. ನಾವು ಒಂದು ಸಿನಿಮಾ ಮಾಡ್ತೀವಿ ಅಂತೇಳಿ ಸಿನಿಮಾಕ್ಕೆ ನಾನು ಸಿನಿಮಾಕ್ಕೆ ಅಂತೇಳಿ ಅವನಿಗೆ 25 ಲಕ್ಷ ನಾನು ಕೊಟ್ಟಿದ್ದೇನೆ, ಬಿಸ್ನೆಸ್ ಮಾಡ್ತೀನಿ ಅಂತೇಳಿ. ಆ 25 ಲಕ್ಷದಲ್ಲಿ ಅವನು ಬೆಂಗಳೂರಲ್ಲಿ ಶೋರೂಮ್ ಓಪನ್ ಮಾಡಿ ಎಲ್ರಿಗೆ ನಾನು ಶೋರೂಮ್ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೇನೆ, ನೀವು ಏನಿದ್ರು ಶೋರೂಮಿಗೆ ಬನ್ನಿ ಅಂತೇಳಿ ನನಗೆ 25 ಲ್ಯಾಕ್ಸ್ ಕೊಟ್ಟು ನನಗೆ 50 ಲಕ್ಷದ್ದು ಚೆಕ್ ಕೊಟ್ಟಿದ್ದಾನೆ. ಸರ್ 25 ಲಕ್ಷ ನೀವು ಇದು ಮಾಡಿ ನಾನು ನಿಮಗೆ ಸಿನಿಮಾಗೆ 50 ಲಕ್ಷ ಹಾಕ್ತೀನಿ ಅಂತೇಳಿ ನನ್ನ ಹತ್ರ ಅದು ಅಗ್ರಿಮೆಂಟ್ ಇದೆ, 5 ಚೆಕ್ ಇದೆ, ಎಲ್ಲ ಇದೆ. ಅದು ಬಿಟ್ಟು 1.5 ಲಕ್ಷ ಪ್ಲಸ್ 1 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ. 1.5 ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನಾನು ರಿಟರ್ನ್ ಕೇಳುವಾಗ ನಾನು ಕೊಡಲ್ಲ, ನೀವೇನು ಬೇಕಿದ್ರೆ ಮಾಡಿ, ನಾನು ಲಾಸ್ ಆಗಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾನೆ. ಈಗ ಮೊನ್ನೆ ನ್ಯೂಸ್ ಬಂದಾಗ 2-3 ದಿವಸ ಅವನು ಏನೋ ಶೋರೂಮ್ ಮಾಡಿ ಯಾರೋ ಬೆಂಗಳೂರಲ್ಲಿ ಒಂದು 12-15 ಲಕ್ಷ ರೂಪಾಯಿ ಅವ್ರ ಹತ್ರ ಈಸ್ಕೊಂಡು ಪಾರ್ಟ್ನರ್ ಆಗಿ ಅವನು ಮಾಡಿದ್ದಾನೆ. ಈ ಥರ ತುಂಬ ಫ್ರಾಡ್ ಮಾಡಿ ಈಗ ಓಡೋಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಏನಕ್ಕೆ ಮಾಡ್ತೇನೆ ಅಂತ ಹೇಳಿದ್ರೆ, ಅವನು ಮತ್ತೆ ಅವಳ ಹೆಂಡತಿ ಇವರಿಬ್ಬರು ದೊಡ್ಡ ಫ್ರಾಡ್ಗಳು. ಫಸ್ಟ್ ಆಫ್ ಆಲ್ ಅವ್ರದ್ದು ಎಲ್ಲ ಎವಿಡೆನ್ಸು, ಫೋಟೋಸು, ವಾಯ್ಸ್ ರೆಕಾರ್ಡಿಂದ ಇದೆ. ಫಸ್ಟ್ ಹೆಂಡತಿ ಫೋನ್ ಮಾಡಿ ಮಾತಾಡ್ತಾಳೆ, ಅಣ್ಣ 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 ಅಂತೇಳಿ ಒಳ್ಳೇದು ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಇನ್ನೊಬ್ಬರು ಬಗ್ಗೆ ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಆಮೇಲೆ ದುಡ್ಡೆಲ್ಲ ಇಸ್ಕೊಳ್ತಾರೆ ಅವರು. ನಾವು ಬಿಸ್ನೆಸ್ ಮಾಡ್ತೀನಿ, ಒಟ್ಟಿಗೆ ಮಾಡೋಣ ಹಾಗೆ ಹೀಗೆ. ಬಿಸ್ನೆಸ್ ಇದ್ದು ಬಂದ ಪ್ರಾಫಿಟಲ್ಲಿ ಯಾವ ಪ್ರಾಫಿಟು ಕೊಡಲ್ಲ, ಆ ಥರ ಏನೂ ಕೊಡಲ್ಲ. ಈ ಥರ ಮಾಡಿ ಎಲ್ಲ ಮೋಸ ಮಾಡಿ ಈಗ ಬೆಂಗಳೂರಲ್ಲಿ ಆಲ್ರೆಡಿ ಅವ್ರು ಬೆಂಗಳೂರಿಗೆ ಓಡೋಗಿದ್ದಾನೆ. ಸೊ ಇದರ ಮೇಲೆ ನಾವೀಗ ಕಂಪ್ಲೇಂಟಿಗೆ ಅಂತ ಹೋಗಿದ್ದೇವೆ. ಮಂಗಳೂರಲ್ಲೂ ತುಂಬ ಜನಕ್ಕೆ ಫ್ರಾಡ್ ಮಾಡಿ ಓಡಿದ್ದಾನೆ. ಮನೆಯವರಿಗೂ ಗೊತ್ತಿಲ್ಲ. ಇವನು ಕೋಲ್ಕತ್ತಾದಲ್ಲಿ ಇಸ್ರೇಲಿಗೆ ಕಳಿಸ್ತಾನೆ ಅಂತ ಹೇಳಿ ಎಲ್ಲರ ಹತ್ರ 5 ಲಕ್ಷ 6 ಲಕ್ಷ ರೂಪಾಯಿ ಇಸ್ಕೊಂಡು ಅಲ್ಲಿಂದ ಬೆಂಗಳೂರು ಓಡಿ ಬಂದಿದ್ದಾನೆ. ಬೆಂಗಳೂರಿಂದ ಮಂಗಳೂರು ಬಂದಿದ್ದಾನೆ. ದುಬೈಯಲ್ಲಿ ಒಟ್ಟಿಗೆ ಕೆಲಸ ಮಾಡಿ 3 ಜನ ಏನೋ ಪಾರ್ಟ್ನರ್ ಇದ್ರು. ಅಲ್ಲಿ ಏನೋ 50-70 ಲಕ್ಷ ಏನೋ ಅವರಿಗೆ ಮೋಸ ಮಾಡಿ ಅಲ್ಲಿಂದ ಊರಿಗೆ ಬಂದಿದ್ದಾನೆ. ಊರಿಗೆ ಬಂದು ಆ ದುಡ್ಡನ್ನು ಟ್ರೇಡಿಂಗಲ್ಲಿ ಎಲ್ಲ ಲಾಸ್ ಮಾಡಿದ್ದಾನೆ. ಅದಕ್ಕೋಸ್ಕರ ಲೋಕಲ್ ಅವರ ಹತ್ರನೂ ತುಂಬ ಜನರ ಹತ್ರ ಅವನು ಪೇಮೆಂಟ್ ತಗೊಂಡು ಇದೇ ಥರ ಮಾಡಿ ಲಾಸ್ಟ್ ಮೂಮೆಂಟ್ ಹೆಂಡತಿಗೆ ಎದುರಲ್ಲಿಟ್ಟು, ನೀವು ಮಾಡೋದಿಲ್ಲ ಅಂದರೆ ಹೆಂಡತಿ ಬ್ಲೇಡ್ ಇಟ್ಕೊಂಡು ಕುಯ್ಯೋದು ಅದೆಲ್ಲ ಮಾಡ್ತಿದ್ದಾರೆ ಈಗ. ಸೊ ಅದಕ್ಕೋಸ್ಕರ ಇವರನ್ನು ಎಲ್ಲಿ ಬೇರೆ ಕಂಟ್ರಿಗೆ ಹೋದ್ರೂ, ಯಾವ ದೇಶಕ್ಕೆ ಹೋದ್ರೂ, ಯಾವ ಹಳ್ಳಿಗೆ ಹೋದ್ರೂ ಇಂಥವರಿಗೆ ನೀವು ಸ್ಕೀಮಿಗೆ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ಈ ಥರ ಮೋಸ ಮಾಡಿ ಎಲ್ರಿಗೆ ಅವನು ತೊಂದರೆ ಮಾಡ್ತಿದ್ದಾನೆ. ಸೊ ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಆ ಪ್ರೂಫನ್ನು ನಾವು ಕೊಡ್ತೀವಿ. ನಾವು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ಎಲ್ರೀಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ನಾವು ಎಲ್ಲ ರೆಡಿ ಮಾಡಿದ್ದೀವಿ. ಸೊ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, ಬೆಂಗಳೂರಲ್ಲೂ ಕಂಪ್ಲೇಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಈಗ ನಾವು ಈ ವಿಡಿಯೋವನ್ನು ಮಾಡೋ ಉದ್ದೇಶನೇ ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು ಕಾನೂನು ರೀತಿಯಲ್ಲಿ, ಇನ್ನು ಯಾರಿಗೂ ಫ್ರಾಡ್ ಮಾಡಬಾರ್ದು ಅಂತ ಈ ವಿಡಿಯೋ ಮಾಡ್ತಿದ್ದೇನೆ.